4ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಯೋಧರ ಹಾಗೂ ರೈತರ ಹಿತರಕ್ಷಣೆಗಾಗಿ ಪ್ರಾರ್ಥಿಸಿ. ದರೋಜಿ ನಾಗರಾಜ್ ಶೆಟ್ಟಿ, ಗಂಗಾವತಿ. ನಗರದ ಹಿರೇಚುಂತಕಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ 4ನೇ ವರ್ಷದ ಪಾದಯಾತ್ರೆಯನ್ನು ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರವಿವಾರ ದಿನದಂದು ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಸಂಕಲ್ಪ, ಭಜನೆ ಮಾಡುವುದರ ಮುಖಾಂತರ ಪಾದಯಾತ್ರೆಯನ್ನ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶೆಟ್ಟಿ ಮಾತನಾಡಿ, ದೇಶ ಕಾಯುವ ಯೋಧ ಹಾಗೂ ಅನ್ನದಾತ ರೈತರ ಹಿತ ಕಾಯುವಂತೆ ಪ್ರಾರ್ಥಿಸಿ 4ನೇ ವರ್ಷದ ಪಾದಯಾತ್ರೆಯನ್ನು ಶ್ರೀ ತಾಯಿ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಸುಗಮವಾಗಿ ನಡೆಯಲಿ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಪಾದಯಾತ್ರಿಗಳಿಗೆ ಶ್ರೀ ಗುರುರಾಯರ ಅನುಗ್ರಹವಾಗಲಿ. ಪಾದಯಾತ್ರೆಗೆ ಅನುಕೂಲ ಮಾಡಿದಂಥ ದಾನಿಗಳಿಗೆ ರಾಯರ ಆಶೀರ್ವಾದ ಲಭಿಸಲಿ. ಈ ದೇಶದ ಸೈನಿಕರಿಗೆ, ರೈತರಿಗೆ ಗುರುರಾಯರು ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಹೇಳಿದರು. ಗುರುಗಳಾದ ಶ್ರೀ ಗುರು ಭೀಮ್ ಭಟ್ ಜೋಶಿ ಮಾತನಾಡಿ, ಆರ್ಯವೈಶ್ಯ ಸಮಾಜದಿಂದ 4ನೇ ವರ್ಷದ ಪಾದಯಾತ್ರೆ ಸಮಾಜದ ಸಂಘಟನೆಗೆ ಹಾಗೂ ಧಾರ್ಮಿಕ ಮನೋಭಾವನೆ ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ. ಕಲಿಯುಗದ ಕಾಮಧೇನು ಶ್ರೀರಾಯರು ಸರ್ವರಿಗೂ ಶಾಂತಿ ಸಮೃದ್ಧಿ ಕರುಣಿಸಲಿ. ಧರ್ಮ ರಕ್ಷಣೆಯ ಕಾರ್ಯ ಹೆಚ್ಚು ಹೆಚ್ಚು ನಡೆಯುವಂತಾಗಲಿ. ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಈ ಪಾದಯಾತ್ರೆ ದೇಶಕ್ಕೆ ಒಳಿತಾಗಲಿ ಎಂದು ಗುರುರಾಯರನ್ನ ಪ್ರಾರ್ಥಿಸಿ ಆಶೀರ್ವದಿಸಿದರು. ಜಿಆರ್ಎಸ್ ಸತ್ಯನಾರಾಯಣ ಮಾತನಾಡಿ, ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ನಡೆಯುವ 4ನೇ ವರ್ಷದ ಪಾದಯಾತ್ರೆ ಸುಗಮವಾಗಲಿ ಮತ್ತು ರಾಯರು ಅನುಗ್ರಹದಿಂದ ದೇಶಕ್ಕೆ ಒಳಿತಾಗಲಿ. ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಯಾತ್ರಿಗಳಿಗೆ ರಾಯರು ಹೆಚ್ಚಿನ ಶಕ್ತಿ ಕೊಡಲಿ. ದೇಶಕ್ಕೆ ಮಳೆ ಬೆಳೆ ಯಾವುದೇ ಕೊರತೆಯಾಗದಂತೆ ಮತ್ತು ಸೈನಿಕರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ರೈತರಿಗೆ ಶ್ರೀರಾಯರ ಅನುಗ್ರಹವಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದರೋಜಿ ವೆಂಕಟೇಶ್, ಹಣವಾಳ ಚಂದ್ರಶೇಖರ್, ಬೆನ್ನೂರ್ ಪ್ರಹ್ಲಾದ್, ಎನ್ ಗಂಗಾಧರ್, ದಮ್ಮೂರ್ ಸುರೇಶ್, ಬನ್ನಿಗೋಳ ಚಂದ್ರಶೇಖರ್, ಚಿದಂಬರ, ಶೇಖರ್ ಸ್ವಾಮಿ, ಶಂಭುಲಿಂಗ ಹೊಸಳ್ಳಿ, ವೆಂಕಟೇಶ್, ಸತ್ಯನಾರಾಯಣ, ನವಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶೆಟ್ಟಿ, ಭಜನಾ ಮಂಡಳಿ ಸರ್ವ ಸದಸ್ಯರು ಹಾಗೂ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ದಮ್ಮೂರು ರುಕ್ಮಿಣಮ್ಮ, ಹುಷಾ ರಾಣಿ, ಸಂಪತ್ ಲಕ್ಷ್ಮಿ, ದಮ್ಮೂರು ಮಂಜುಳಾ, ದರೋಜಿ ರೇಖಾ ಸೇರಿದಂತೆ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಸೇರಿದಂತೆ ಗಂಗಾವತಿ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಮಾಜ ಬಾಂಧವರು ಭಾಗವಹಿಸಿದ್ದರು.
ಕಿ ಜೈ. ಗುರು ರಾಘವೇಂದ್ರನ ಆಶೀರ್ವಾದದಿಂದ 4ನೇ ವರ್ಷದ ಪಾದಯಾತ್ರೆಯನ್ನು ಕನ್ನಿಕಾ ಪರಮೇಶ್ವರ ದೇವಸ್ಥಾನದಿಂದ ಆರ್ಯವೈಶ್ಯ ಸಮಾಜ ಹಿರೇಜತ್ಗಲ್ ಉರುಪಾಪುರ್ ಮತ್ತು ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದ ಇವರೆಲ್ಲರ ನೇತೃತ್ವದಲ್ಲಿ ಮತ್ತು ಸುತ್ತಮುತ್ತಲಿನ ನಮ್ಮ ಬಾಂಧವರ ಕುಲ ಬಾಂಧವರ ಯಾರೇ ಬಂದಿರಲಿ ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ, ಯಾಕಂದರೆ ಇವೆಲ್ಲವದು ಒಂದು ಮುಂದೆ ಹೋಗಿ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಸುತ್ತಿನ ಒಂದು ಎಲ್ಲ ಹಳ್ಳಿಯ ನಮ್ಮ ಒಂದು ಕುಲ ಬಾಂಧವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೀನಿ. ಆಮೇಲೆ ಮಹಿಳಾ ಮಂಡಳಿಯವರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟು ಯುವಕರಾಗಲಿ ಯಾರೇ ಆಗಲಿ ಈ ಎಲ್ಲ ಪಾದಯಾತ್ರೆಗೆ ಅವರೆಲ್ಲರ ಸಹಕಾರ, ಆಮೇಲೆ ಎಲ್ಲ ದಾನಿಗಳಿಗೆ ಕೂಡ ನಾನೊಂದು 2 ಮಾತುಗಳು ಹೇಳಿ, ಯಾಕಂದರೆ ಈ ಒಂದು ಪಾದಯಾತ್ರೆ ಒಂದು ಸಕ್ಸಸ್ ಆಗಬೇಕಾದ್ರೆ ದಾನಿಗಳೇ ಮೇನ್ ಕಾರಣ. ಈ ದಾನಿಗಳೇ ಇಲ್ಲಾಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗೋದಿಲ್ಲ. ಆ ದಾನಿಗಳಿಗೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಒಂದು ಪಾದಯಾತ್ರೆಯನ್ನು ಸರಾಗವಾಗಿ ನಡೀಲಿ ಅಂತೇಳಿ ಆ ಅಮ್ಮನ ಒಂದು ಪಾದದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ, ತಾಯಿರ ಪಾದದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ. 4ನೇ ವರ್ಷದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ದಿವ್ಯ ಸನ್ನಿಧಾನದಲ್ಲಿ ಪಾದಯಾತ್ರೆಯನ್ನು ಸುಗಮವಾಗಿ ನಡೀಲಿ ಅಂಥೇಳಿ ಅಮ್ಮನಲ್ಲಿ ಸಂಕಲ್ಪಪೂರ್ವಕವಾಗಿ ಪ್ರಾರ್ಥನಾಪೂರ್ವಕವಾಗಿ ಕನ್ನಿಕಾ ಪರಮೇಶ್ವರಿ ದಿವ್ಯ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದೀವಿ. ಆ ಸನ್ನಿಧಾನದಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ. ಆ ಪಾದಯಾತ್ರೆ ಸುಗಮವಾಗಿ ನಡೀಲಿ, ದೇಶ ಸಮೃದ್ಧಿ ಆಗಲಿ, ಆರ್ಯವೈಶ್ಯ ಸಮಾಜಕ್ಕೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ. ನಮಃ. ಗುರುರಾಯರ ಸಂಕಲ್ಪದಂತೆ ಆ ಕರುಣಾಮಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಹಿರೇಜಂತ್ಗಲ್ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ 4ನೇ ವರ್ಷದ ಪಾದಯಾತ್ರೆ ಇದು 4ನೇ ವರ್ಷದ ಪಾದಯಾತ್ರೆ ಪ್ರಾರಂಭವಾಗಿದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲ ಗುರುಗಳ ದಯೆಯೇ ಕಾರಣ. ಇದರ ಸಾನ್ನಿಧ್ಯವನ್ನು ಆ ಗುರುರಾಯರ ಪ್ರೇರಣೆಯಂತೆ ನಮ್ಮ ಗುರುಭೀಮ್ ಜೋಶಿಯವರು ಮತ್ತು ಇದರ ನೇತೃತ್ವವನ್ನು ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ದರೋಜಿ ನಾಗರಾಜ್ ಶ್ರೇಷ್ಠಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸಹಿತ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇದೆಲ್ಲ ಸಾಗ್ತಾ ಇರೋದು ಭಕ್ತರ ಸಹಕಾರ ಸಹಾಯದಿಂದ ಮತ್ತು ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಹಾಯ ಸಹಕಾರವನ್ನು ನೀಡ್ತಾ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳ್ತಾ ಇದ್ದಾರೆ. ಅದಕ್ಕಾಗಿ ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕುಟುಂಬ ವರ್ಗದಕ್ಕೆ ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಇರಲಿ. ದೇಶ ಸುಭಿಕ್ಷವಾಗಿರಲಿ. ಸರ್ವಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ.